ಕ್ಲಾಸ್ 5 ಕ್ಲಾಸ್ ಈಗ ಮತ್ತೆ ಈ ವರ್ಷ 3 ಕೋಟಿ ಈ ವರ್ಷ 3 ಕೋಟಿನೂ ಸ್ಟಾಪ್ ಇದೆ ಸರ್. ಅಲ್ಲ ನಾವು SCPTS 3 ಕೋಟಿ ಕೊಡ್ತಾ ಇದ್ದೀವಿ. ಇನ್ನ ಅಪ್ರೂವ್ ಮಾಡಿಲ್ಲ, ಅಪ್ರೂವ್ ಮಾಡ್ತೀನಿ. ಈಗ ನಮ್ಮ ಕಾಲೇಜ್ ಬಗ್ಗೆ ಒಂದು 2 ನಿಮಿಷ ಗ್ರಾಂಟ್ ಹೇಳ್ಬಿಡ್ತೀನಿ. ವರ್ಕ್ ಲೋಡ್ ಸ್ಟಾರ್ಟ್ ಆಗಿಲ್ಲ, ವರ್ಕ್ ಲೋಡ್ ಎಂಡ್ ಆಗೋವರೆಗೂ 10 ಮಂತ್ಸ್ ಆಗಬೇಕು. ಅದು ಕ್ಲಿಯರ್ ಇದೆಯಾ? ಇನ್ನ 10 ಮಂತ್ಸ್ ಆಗಿಲ್ಲ. ಈಗ ಅವ್ರದ್ದು ಅದೇ ತರನ ನಾವು ಆರ್ಡರ್ ಇರೋದು JD ಅವರೇ, ಇವ್ರು ಅದನ್ನ ನೀವು ಕ್ಲಿಯರ್ ಮಾಡಿ. ಈಗ ಇದರ್ವೇ ಅದು ಈಗ ಅವ್ರು ಹೇಳೋದು ನಮಗೆ ಆದೇಶ ಕೊಟ್ರಿ ಅಕ್ಟೋಬರ್ 7ಕ್ಕೆ, ನಂತರ ನಾವು ವರ್ಕ್ ಲೋಡ್ ಸ್ಟಾರ್ಟ್ ಆಗಿದ್ವಿ. ವರ್ಕ್ ಲೋಡ್ ಯಾವತ್ತು ಸ್ಟಾರ್ಟ್ ಆಗುತ್ತೆ ಅವತ್ತಿಂದ 10 ಮಂತ್ಸ್ ಕಡ್ಡಾಯವಾಗಿ ಕೊಡ್ಬೇಕು. ಸೊ ಅವ್ರಿಗಿನ್ನ ಎಕ್ಸ್ಟೆನ್ಷನ್ ಇದೆ. ಅಕಸ್ಮಾತ್ ಕೆಲವು ಕಡೆ ಕೋರ್ಸ್ ಕಂಪ್ಲೀಟ್ ಆಗಿದ್ರೆ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಈಗ ಏನಾಗಿದೆ, ನಾವು ಗೆಸ್ಟ್ ಫ್ಯಾಕಲ್ಟಿದು 3 ಹಂತದಲ್ಲಿ ತೊಗೊಂಡಿದ್ದೀವಿ. ಕೆಲವರು ವರ್ಕ್ ಲೋಡ್ ಆ್ಯಡ್ ಆದಂಗೆ ಮತ್ತೆ ತೊಗೊಂಡಿದ್ದೀವಿ, ಅವ್ರಿಗೆ 10 ಮಂತ್ಸ್ ಸಿಗೋದಿಲ್ಲ. ಯಾಕಂದರೆ ಅದು ತಡವಾಗಿ ಮತ್ತೆ ತೊಗೊಂಡಿರ್ತೀವಿ. ಹೇಳ್ತಿದ್ದೀನಿ ಅದನ್ನೇ. ಈಗ ನಿಮ್ಗೆ ಕ್ಲಿಯರ್ ಆಯ್ತಲ್ಲ? ಈಗ ನಿಮಗೆ ಯಾವತ್ತು ಪ್ರಾರಂಭ ಆಗಿರ್ತದೆ, ಯಾವತ್ತು ಟೀಚಿಂಗ್, ನೀವು ಕೌನ್ಸಿಲಿಂಗ್ ಆದೇಶದ ಡೇಟ್ಗೆ ಹೋಗಬೇಡಿ. ಕೌನ್ಸಿಲಿಂಗ್ ಆದೇಶದ ಡೇಟ್ಗೆ ಹೋಗಬೇಡಿ. ಯಾವತ್ತಿಂದ ನಿಮಗೆ ಪಾಠ ಸ್ಟಾರ್ಟ್ ಮಾಡ್ತೀವಿ ಪಾಠ ಹೇಳ್ಕೊಡ್ಲಿಕ್ಕೆ, ಅವತ್ತಿಂದ 10 ಮಂತ್ಸ್. ಅದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಮಧ್ಯದಲ್ಲಿ ಯಾರು ನಂತರ ವರ್ಕ್ ಲೋಡ್ ಮೇಲೆ ಅಡಿಷನಲ್ ಕೋರ್ಸಸ್ ಕೊಟ್ಟು ತಗೊಂಡಿದ್ದೀವಲ್ಲ ಅವ್ರಿಗೆ 10 ಮಂತ್ಸ್ ಬರೋದಿಲ್ಲ. ಯಾಕಂದರೆ ಅದು ಇನ್ ಬಿಟ್ವೀನ್ ದ ಸೆಮಿಸ್ಟರ್ ತಗೊಂಡಿರ್ತೀವಿ. ಅದು ಲಾಸ್ಟ್ ವರ್ಕಿಂಗ್ ಡೇ ರಿಲೀವ್ ಆಗುತ್ತೆ. ಇವ್ರದ್ದು ಕ್ಲಿಯರ್ ಆಗಿ 10 ಮಂತ್ಸ್ ಬರ್ತದೆ. ಸೇವಾ ಭದ್ರತೆ ಯಾವ ರೀತಿ ಕೊಡಬೇಕಂದ್ರೆ, ನಿಮ್ಮ ಸರ್ವಿಸ್ನ ಪರಿಗಣನೆಗೆ ತಗೊಳ್ಳಿಕ್ಕೆ ನಾವು ಅದನ್ನು ಹೇಳಿದ್ದೀವಿ. ನಿಮ್ಮ ಮನೆ ಹೇಳಿ ಅನೌನ್ಸ್ ಮಾಡಿದ್ದೀವಿ. ಅದನ್ನು ನಾವು ಈಗ ಮುಖ್ಯಮಂತ್ರಿಗಳು ಅನುಮತಿ ಕೊಟ್ಟಿದ ತಕ್ಷಣ CNR ಅಲ್ಲಿ ಅದಕ್ಕೆ ಸ್ಪೆಷಲ್ ರೂಲ್ಸ್ ಮಾಡ್ತೀವಿ. ಅದು ಉಮಾದೇವಿ ಕೇಸಲ್ಲಿ ನಾವು ಹಾಗೆ ಮಾಡಲಿಕ್ಕೆ ಬರೋದಿಲ್ಲ ಅಂತಲ್ಲ. ರೆಗ್ಯುಲರ್ ಪ್ರೊಸೀಜರ್ ಹೋಗಲೇಬೇಕು, ನಾವು ಪರೀಕ್ಷೆ ಬರೀಲೇಬೇಕು. ಆದರೆ ಅದರಲ್ಲಿ ನಿಮಗೆ ಆದ್ಯತೆ ಬರ್ತದೆ. ಈಗ ನಿಮಗೆ ಅಪ್ ಟು 5%, ಅಪ್ ಟು 5 ಮಾರ್ಕ್ಸ್ ಅದನ್ನು ಕೊಡಬೇಕು, ಕೊಡಬೇಕು ಅಂತಕ್ಕಂಥ ವೇಟೇಜ್ ಕೊಡಬೇಕು ಅಂತ ಹೇಳ್ತಿಕೊಡ್ಬೋದು. 5% ಅಂದರೆ ನೀವು 150, ನೀವು 300 ಮಾರ್ಕ್ಸ್ಗೆ ಪರೀಕ್ಷೆ ಮಾಡಿದ್ರೆ ನಿಮಗೆ 15 ಮಾರ್ಕ್ಸ್ ಬರುತ್ತೆ. ಅದನ್ನು ನಾವು ಇದರಲ್ಲಿ ಕೊಡ್ತೀವಿ. ನಾವೇನೋ ಅಪ್ ಟು 10 ಇಯರ್ಸ್ವರೆಗೂ ಎಕ್ಸ್ಪೀರಿಯನ್ಸ್ ಇರೋರಿಗೆ ಅದು ಸ್ಪ್ಲಿಟ್ ಮಾಡಿದ್ದೀವಿ. ಅದನ್ನು ಡೀಟೇಲ್ ಹೇಳ್ತೀನಿ. ಸೊ ನಾವು CNR ಅಲ್ಲಿ ಅದನ್ನು ಸ್ಪೆಷಲ್ ರಿಕ್ರೂಟ್ಮೆಂಟ್ ರೂಲ್ಸ್ ಮಾಡ್ತೀವಿ. ಈಗ ಈ ಸತಿ ನಮಗೆ ಅನುಮತಿ ಕೊಡ್ತೀವಿ ಅಂತ ಹೇಳಿದ್ರೆ ರಿಕ್ರೂಟ್ಮೆಂಟ್ಗೆ ಹಳೆಯದೇ ಬಾಕಿ ಇದೆ. 1242 ಅದೇ ಇವತ್ತು ಬಾಕಿ ಇದೆ. ಅದಾದ ನಂತರ ಈಗ ಹೊಸದಾಗಿ ಮತ್ತೆ ಟೆಕ್ನಿಕಲ್ ಆ್ಯಂಡ್ ಇವನ್ ಕಾಲೇಜ್ ಆಫ್ ಎಜುಕೇಷನ್ ಎರಡೂ ನಾವು ತಗೊಳ್ಬೇಕು. ವಿದ್ಯಾರ್ಥಿನಿಯರು ಇಡೀ ಒಂದು ಮಹಿಳಾ ವಿಶ್ವವಿದ್ಯಾಲಯದ ಒಂದು ಅತಿ ದೊಡ್ಡ ಸಂಖ್ಯೆ ಇರುವ ಒಂದು ಕಾಲೇಜಿನಲ್ಲಿ ಅತಿ ಒಂದು ರ್ಯಾಂಕ್ ಪಡುವ ಕಾಲೇಜು, ಸ್ಟೂಡೆಂಟ್ಸ್ ಅನ್ನೋಗಳು ರ್ಯಾಂಕ್ ಪಡುವ ಕಾಲೇಜ್ನೂ ಕೂಡ ಆಗಿದೆ. ಇದರ ಜೊತೆಯಲ್ಲಿ ಈ ಕಾಲೇಜಿನಲ್ಲಿ ಯಾವ ರೀತಿ ಒಂದು ಕಡೆ ಬಹಳಷ್ಟು ಪ್ರಗತಿಪರವಾಗಿ ಅದು ಮುಂದುವರಿತಾ ಇದೆ, ಅದೇ ರೀತಿ ಒಂದು ಸಾಕಷ್ಟು ಕುಂದುಕೊರತೆಗಳನ್ನು ಇದೆ. ಮೂಲತಃ ಏನಂತಂದರೆ, ನಾವು ಇಲ್ಲಿ ಇದ್ದಿದ್ದ ಒಂದು ಜಾಗ ಇದು ಸರ್ಕಾರಿ ಮುದ್ರಣಾಲಯ ಇಲಾಖೆಯಲ್ಲಿಂದ ಶಿಕ್ಷಣ ಇಲಾಖೆಗೆ ವರ್ಗಾವಣೆ ಆಗಿದ್ದ ಒಂದು ಜಮೀನು ಇದೆ. 2011ರಲ್ಲಿ 2 ಎಕರೆ 9 ಗುಂಟೆಯನ್ನು ಜಮೀನನ್ನು ವರ್ಗಾವಣೆ ಮಾಡಲಾಗಿತ್ತು. ತದನಂತರ 2023 ಫೆಬ್ರವರಿಯಲ್ಲಿ ಕೂಡ ಉಳಿದ 3 ಎಕರೆ ಜಮೀನನ್ನು ಮಾಡಿದ್ದಾರೆ. ಇದು ಪ್ರೈಮಿಸಸ್ 68/2 ಅನ್ನುವ ಸರ್ವೆ ನಂಬರ್ನಲ್ಲಿ ಒಟ್ಟಾಗಿ 8 ಎಕರೆ ಜಮೀನು ಇರುತ್ತದೆ. ಬಟ್ ಇಡೀ ಒಂದು ಜಮೀನು ವಿವಾದದಲ್ಲಿ ಇರೋದ ಕಾರಣ ಈಗ ಸಾಕಷ್ಟು ಬಜೆಟ್ಗಳು ತಾವು ನೋಡಿದ್ದೀರಾ ಸರ್, ಅದು ಸ್ಟಾಪ್ನಲ್ಲಿ ಇದೆ ಅಥವಾ ತಡೆಯಲ್ಲಿ ಇದೆ. ಅದಕ್ಕೆ ಕಾರಣ ಏನಂತಂದರೆ, ಯಾವುದೋ ಒಂದು ಕಾಮಗಾರಿಯನ್ನು ಮುಂದೆ ಬರೆದಿದ್ದಾಗ ಅದು ಮೊಕದ್ದಮೆ ಹಾಕಿದ್ದ ಜನ ಇಲ್ಲಿ ಸಾಕಷ್ಟು ಜನ ಬಂದು ಅದಕ್ಕೆ ಸ್ವಲ್ಪ ಇಂಟರಪ್ಟ್ ಮಾಡ್ತಾ ಇದ್ದಾರೆ ಸರ್. ಹೈಕೋರ್ಟ್ has passed some orders in favor of the college government. So they want this entire area to be survey and ಅದು ಸರ್ವೆ ಮಾಡ್ತೀರಾ ಏನು ಮಾಡ್ತೀರಾ ನೋಡಿ. ಆಮೇಲೆ ದೇ ವಾಂಟ್ ಬಿಕಾಸ್ ದಟ್ ದ ರಿಕ್ವೈರ್, ಬಿಕಾಸ್ ಇಲ್ಲಿ ಗೌರ್ಮೆಂಟ್ ಪ್ರಿಂಟಿಂಗ್ ಪ್ರೆಸ್ದು ಜಾಗ ಇದೆ. ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಸ್ಕೂಲ್ ಎಜುಕೇಷನ್ has asked for a survey report showing what is the extent where printing press is there. That land is there. So which they said since it is of no use, he has expressed his
consent that he is going to hand it over to our department. So this is with regard to the ongoing litigation which is being cleared. That's what here on Madam is saying. So with regard to that, because we have sanctioned some grant here, so they need to start some work, because every time they start the work, somebody comes and objects or stops it. So according to her, she says that all these litigations have been cleared, apart from only 33 guntas. ಲ್ಯಾಂಗ್ವೇಜ್ ಕಾನ್ಸ್ಟಿಟ್ಯೂಂಟ್ ಕಾಲೇಜ್ ರಿಕ್ವೆಸ್ಟ್ ಕೊಟ್ಟಿದ್ದೀರಾ ವಿಸಿಗೆ? ನೋಡಿ, ಅಲ್ಲಿಂದ ಬರಬೇಕು. ದಿಸ್ ಇಸ್ ಅ ಬಿಗ್ ಪ್ರೊಸೀಜರ್. ಗವರ್ಮೆಂಟ್ ಅಪ್ರೂವ್ ಆಗಬೇಕು. ಗವರ್ಮೆಂಟ್ ಪರ್ಮಿಷನ್. ಸರ್, ಯು ಆರ್ ಮೇಕಿಂಗ್ ದ ಸರ್ ಒಂದು ನಿಮಿಷ. something work and work. You should earn, you should have your own individual. That doesn't mean that